ಈಗ ನಿಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಮತ್ತು ಕನ್ನಡಿಗರಿಗೆ ಹೇಳೋದಾದರೆ ಅಂದರೆ ನಿಮ್ಮ ವ್ಯಕ್ತಿತ್ವದ ಮೂಲಕ ಎಲ್ರಿಗೂ ಇಷ್ಟ ಆಗಿದ್ರಿ, ಕನ್ನಡಿಗರಿಗೂ ಕೂಡ. ಜೊತೆಗೆ ನಿಮ್ಮ ಉತ್ತರ ಕರ್ನಾಟಕದ ಮಂದಿ ತುಂಬಾ ಸಪೋರ್ಟ್ ಮಾಡಿದರು ನಿಮಗೆ. ಸೊ ಒಂದು ಹಾಡಿನ ಮೂಲಕ ಅವ್ರಿಗೇನಾದರೂ ಹೇಳೋದಿದ್ರೆ ಹೇಳ್ಬೋದು. ನಾನು ಉತ್ತರ ಕರ್ನಾಟಕ ನನ್ನ ಜನತೆಗೆ, ನನ್ನ ಅಭಿಮಾನಿ ಬಳಗಕ್ಕೆ, ನನ್ನ ಪ್ರೀತಿಸೋ ಜನಕ್ಕೆ ನಾ ಏನು ಹೇಳಿದ್ರು ಕಡಿಮೆ. ಅವ್ರನ್ನ ಯಾವಾಗೂ ನಾ ಬಿಟ್ಟು ಕೊಡಂಗಿಲ್ಲ. ನನ್ನ ಯಾವಾಗೂ ಅವ್ರು ಎಂಥ ಪರಿಸ್ಥಿತಿಯಾಗ, ಎಂಥ ಸಮಯದಾಗ, ಎಂಥ ಕಷ್ಟದಾಗ, ಎಂಥ ಮಾಡು ಪೊಸಿಷನ್ ಇದ್ದಾಗೂ ನಾನು ಬಿಟ್ಟು ಕೊಟ್ಟಿಲ್ಲ. ನನ್ನ ಜೀವ ಹೋದ್ರೂ ನಾನು ಬಿಟ್ಟು ಕೊಡಂಗಿಲ್ಲ. ಅಭಿಮಾನಿಗಳಿಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ರೆಡಿ. ಅವ್ರಿಗೆ ಏನು ಎಷ್ಟು ಕೃತಜ್ಞತೆ ಹೇಳ್ರೂ ಕಡಿಮೆ. ನನ್ನ ಮ್ಯಾಲೆ ಇಟ್ಟಿರೋ ಭರೋಸಾ, ನಂಬಿಕೆ ಅವ್ರದ್ದು ಭಾಳ ಐತಿ. ಮಾಳು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು, ಇನ್ನೂ ಹೆಸರು ಮಾಡಬೇಕು ಅನ್ನೋದು ಅವ್ರದ್ದು ಭಾಳ ಐತಿ. ಅವ್ರಿಗೆ ನಾ ಏನು ಕೊಡಬೇಕಾದ, ನಾ ಏನು ಅವ್ರಿಗೆ ನನಗೆ ತಿಳಿದೇನು ದುಡ್ಡು ಬಿಡೋದಿಲ್ಲ, ಏನು ಬಿಡೋದಿಲ್ಲ. ಯಾಕಂದ್ರೆ ನಾನು ತಲೆ ಬಿಡೋದು ಮಾಳೊಂದು ಒಳ್ಳೆಯ ಕಂಠದಿಂದ ಒಂದು ಹಾಡು. ಮಾಳು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಒಳ್ಳೆ ಸಿಂಗರ್ ಆಗಬೇಕು, ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆ ಇನ್ನೂ ಬೆಳಿಬೇಕು ಅನ್ನೋ ಆಸೆ ಅವ್ರಿಗೆ ಭಾಳ ಐತ್ರಿ. ಅವ್ರಿಗೋಸ್ಕರ ಒಂದು ಡ್ರೈವರ್ ಸಾಂಗ, ನಾ ಡ್ರೈವರ್ ಸಾಂಗ್ ಒಂದು ಕೊಟ್ಟಿನಿ. ಅದನ್ನ ಎಷ್ಟೋ ಉನ್ನತ ಮಟ್ಟಕ್ಕೆ, ಎಷ್ಟೋ ಎತ್ತರಕ್ಕೆ ಬೆಳೆಸಿ ಕೊಟ್ಟರು. ಅದರಿಂದ ನಾನು ಎಲ್ಲೋ ಹೋಗಿ ಮುಟ್ಟಿನಿ. ಅದ್ರ ತಕ್ಕಂತೆ ಇನ್ನೊಂದು ಡ್ರೈವರ್ ಸಾಂಗ್ ಯಾವ್ದು ಕೊಟ್ಟಿದನಪ್ಪ ಅಂದ್ರೆ, ಈಗ ರೀಸೆಂಟಾಗಿ ಒಂದು ಯೂಟ್ಯೂಬ್ ಚಾನಲ್ದಾಗ ಐತದ. ಅದು ಒಂದು ಹಾಡಿನ ಮೂಲಕನೇ ಹೇಳ್ಬಿಡಿ ಮೇಡಮ್, ಯಾಕಂದ್ರೆ ಎಲ್ಲರಿಗೂ ಒಂದು ಥರ ಖುಷಿ ಆಕೈತಿ. ಓ ಸುಂದರಿ ನೀ ನನ್ನ ಬಂಗಾರಿ, ಓ ಸುಂದರಿ ನೀ ನನ್ನ ಬಂಗಾರಿ, ಮೆಚ್ಚಿ ಡ್ರೈವರನ ರೈತನ ಮಗನ ಬಿಟ್ಟ ಹೋಗಬ್ಯಾಡ, ನೀನು ನನ್ನ ಸುಂದರಿ ಬಂಗಾರಿ. ಈ ಸಾಂಗ ಡ್ರೈವರ್ಗೋಸ್ಕರ. ಯಾಕಂದ್ರೆ ಡ್ರೈವರ್ಗಳ್ದಂದ್ರೆ ಇನ್ನೊಂದು ನುಡಿ ಅಂದ್ರೆ ಲೇಡೀಸ್ ವರ್ಷನ್ ಅದನ್ನೊಂದು ಹಾಡ್ಬೇಕಾಕೈತಿ. ಯಾಕಂದ್ರೆ ಜನಕ್ಕೆ ಅದನ್ನೊಂದು ಹಾಡ್ಬೇಕಾಯ್ತು. ಮಾಳು ಅನ್ನೋಕ್ಕಿಂತನೂ ಅದನ್ನೊಂದು ಹಾಡ್ಬೇಕಾಗೈತಿ. ಅದು ಯಾವಪ್ಪ ಅಂದ್ರೆ ಸಿಂಗರ ತೃಪ್ತಿ ಧಾರವಾಡ್ರಿ. ಅದು ಸಾಂಗ್ ಫಸ್ಟ್ನೇದ ಒಳ್ಳೆ ಕಲಾವಿದೆ. ಹೇ ಡ್ರೈವರ ನಾ ನಿನ್ನ ಲವ್ವರ, ಹೇ ಡ್ರೈವರ ನಾ ನಿನ್ನ ಲವ್ವರ, ದೇಶ ತೀರಿಗಿ ಬರೋ ನನ್ನ ಸಾಹುಕಾರ, ನಿನ್ನ ನೋಡಿದರ ಏನು ಒಂಥರ, ಡ್ರೈವರನ ಲವ್ವರನ. ಯಾರು ಇದು ಡ್ರೈವರ್ ಲವ್ವರು? ಅಂದ್ರೆ ಒಂದು ಸ್ಟೋರಿ ಹೆಂಗೆ ಗೊತ್ತದ, ಬ್ರೇಕಪ್ ಸ್ಟೋರಿ ಅಲ್ಲ, ಒಂದು ಒಳ್ಳೆ ಒಂದು ಬಾಂಡಿಂಗ್ ಚಲೋ ಇರ್ತೈತಿ. ಇಬ್ರು ಪ್ರೀತಿ ಪ್ರೇಮ ಚಲೋ ಇರ್ತೈತಿ. ಅಂದ್ರೆ ಡ್ರೈವರ ಹೊರಗೆ ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ದುಡಿಯಾಕೆ ಹೋಗಿರ್ತಾನು. ಇಲ್ಲಿ ಒಂದು ಪ್ರೀತಿಸೋ ಹುಡುಗಿ ಮನ್ಯಾಗ ಇರ್ತೈತಿ. ಯಾಕಂದ್ರೆ ದಿನ ನೆನೆಸ್ಕೊಲ್ದ ಹೊತ್ತೆ ಇಲ್ಲ, ಕ್ಷಣನೇ ಇಲ್ಲ, ನಿಮಿಷ ಇಲ್ಲ ಅಂದಾಗ ಹಿಂಗೇನೋ ನೆನಪಾಗಿ ಕಾಲ್ ಮಾಡ್ತಾಳೆ. ಅಂದ್ರೆ ಡ್ರೈವರ್ ಅಕ್ಕಿಲವರ ಡ್ರೈವರ್ ಕಾಲ್ ಮಾಡ್ತಾನೆ. ಹೇ ಡ್ರೈವರ, ಅಂದ್ರೆ ನೀನು ನೆನಪು ಭಾಳ ಆಗಾಕತ್ತೈತಿ, ನೀ ಎಲ್ಲಿದಿ, ಯಾವಾಗ ಬರ್ತಿ, ನೀನು ನೋಡೋ ಹಂಗಾಗೈತಿ, ನಾವು ಯಾವಾಗ ಮದುವೆ ಆಗೋದ, ನಾವು ಯಾವಾಗ ಸಂಸಾರ ಮಾಡೋದ, ಯಾವಾಗ ಒಂದಾಗೋದ, ನಮ್ಮ ಮನೆಯವ್ರನ್ನ ಯಾವಾಗ ಒಪ್ಸೋದ. ಎಷ್ಟೋ ಜನಕ್ಕೆ ರಿಯಲ್ ಐತಿ. ನಾ ಮಾಡಿದ ನಾ ಕಾಲ್ಪನಿಕ್, ನಾ ಒಬ್ಬರದೇನು ತಿಟ್ಕೊಂಡು ಮಾಡಿಲ್ರಿ ಅದನ್ನು ಸ್ಟೋರಿ. ನನಗೆ ಎಲ್ಲರಿಗೂ ಅನ್ವಯ ಆಗಲಿ, ನನ್ನ ಡ್ರೈವರ್ಗಳ ಬಳಗಕ್ಕೆ ಎಲ್ಲರಿಗೂ ಅನ್ವಯ ಆಗಲಿ, ಪ್ರತಿಯೊಂದು ಜನಕ್ಕೂ ಅನ್ವಯ ಆಗಲಿ, ಖುಷಿಯಿಂದ ಕೇಳೋ ಜನಕ್ಕೂ ಅನ್ವಯ ಆಗಲಿ. ಯಾಕಂದ್ರೆ ಇದ್ರಾಗ ನಾನು ಎಂಥ ಶಬ್ದ ಬಳಸಿದೇನಂದ್ರೆ, ಪ್ರತಿಯೊಬ್ಬರು ಸಾಂಗ್ ಕೇಳ್ಬೇಕು. ಅದನ್ನು ಯಾರು ಸಾಂಗ್ ಅವಾಯ್ಡ್ ಮಾಡಬಾರ್ದು ಅದನ್ನು. ಯಾಕಂದ್ರೆ ಅಶ್ಲೀಲ ಶಬ್ದ ಅಂತಿ ಒಂದಿಲ್ಲ, ಒಂದು ಮೆಚ್ಚುಗೆ ಹಾಡ, ಒಳ್ಳೆ ಒಂದು ನನಗೆ ನಮ್ಮ ನೇಚರ್ ತಕ್ಕಂಗ ನಮ್ಮ ಸಂಸ್ಕೃತಿಗೆ ಧಕ್ಕೆ ಆಗೋಲ್ದಂತ ಹಾಡಿದ ಹೇಳಕ್ಕೆ ಇಷ್ಟಪಡ್ತನು. ಒಳ್ಳೆ ಸಾಂಗ್ ಐತಿ, ನೀವು ಒಮ್ಮೆ ಕೇಳಿ ನೋಡ್ರಿ. ಮಾಳು ನಿಪ್ನಾಳ ಸಿಂಗರ್ ಯೂಟ್ಯೂಬ್ ಚಾನಲ್ ಕೇಳಿ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್ ಮಾಳೋಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜರ್ನಿಗೆ ಒಳ್ಳೇದಾಗಲಿ. ಸೊ ಮುಗೀತು. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಸೀಸನ್ 12 ಸ್ಪರ್ಧಿ ಮಾಳು ನಿಪ್ನಾಳ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, ಚಿವಿನೇನ್, ಬೆಂಗಳೂರು.